ಮೆಂಟರ್ ಆಡಿಯೋ ವೈರಲ್. ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಇಂಡಿ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಭುವನೇಶ್ವರಿ ಮೇಡಂ ಕುರಿತಾದ ವಿಡಿಯೋ ಬಗ್ಗೆ ಪ್ರತಿಭಟನೆ ನಡೆಸಿದ್ರು. ಧೂಳಖೇಡದ ಉಪಕೇಂದ್ರದ ಆಶಾ ಹಾಗೂ ಹಿಂದಿನ ಸುಗಮಕಾರ್ತಿ ವೈಯಕ್ತಿಕ ಜಗಳದಿಂದ ಎಡಿಟ್ ಮಾಡಿ ಹರಿಬಿಡಲಾಗಿದೆ. ಆದರೆ ಭುವನೇಶ್ವರಿ ಮೇಡಂ ಟಿಎಡಿಎ ಬರೆದೇ ಇದ್ದಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಅಂತವರ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇರೋದು ಸರಿಯಲ್ಲ. ಆದ್ದರಿಂದ ಭುವನೇಶ್ವರಿ ಅವರ ಮೇಲೆ ಯಾವುದೇ ಕ್ರಮ ಜರುಗಿಸಬಾರದು ಅಂತ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ರು. सर ನಾನು ಇಂಡಿ ಆಶಾ ಕಾರ್ಯಕರ್ತೆ ಚಿಕ್ಕಬಳ್ಳಾಪುರ PSC ಇಂದ ರೀ. ಮೊನ್ನೆ ಒಂದು ವಿಡಿಯೋ ರಿಲೀಸ್ ಆಗೈತ್ರಿ ಸರ್. ಅದು ಒಟ್ಟು ಫೇಕ್ ಅದ ರೀ. ಅದು ಒಬ್ಬ ಆಶಾ ಮಾಡಿದ್ರಿಂದ ಉಳಿದ ಆಶಾಗಳಿಗೆಲ್ಲ ಇದು ಕೆಟ್ಟ ಹೆಸರು ಬಂದೈತ್ರಿ ಸರ್. ಅದು ಫೇಕ್ ವಿಡಿಯೋ ಮಾಡಿದವ್ರಿಗೂ ಕೂಡ ಮತ್ತೆ ಅದು ಆಶಾ ಯಾವ ಆಶಾ ಮಾಡಲ್ರಿ ಆ ಆಶಾ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ನಾವು VC ಆಫೀಸ್ ಮುಂದೆ ಬಂದು ನಿಂತೀವ್ರಿ ಸರ್. ಅದಕ್ಕೆ ಅದು ಆಕ್ಷನ್ ತಗೊಳ್ಳೋವರೆಗೂ ನಾವು ಇಲ್ಲಿಂದ ಎದ್ದು ಹೋಗಲ್ರಿ, ನಾವು ಹೋರಾಟ ಮಾಡ್ತೀವಿ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನು ಇಂಡಿ ನಗರ ಆಶಾ ರೀ ಸರ್, ಚಿಕ್ಕಬಳ್ಳಾಪುರ PSC. ನಮಸ್ಕಾರ ರೀ ಸರ್. ರೀ ನಾನು ಲಚ್ಚಾನ್ PSC ಆಶಾ ರೀ, ಸಾವಿತ್ರಿ ಬಸವರಾಜ್ ಹಳಜೋಳ ಅಂತೀರಿ ಸರ್. ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗೈತಂತ್ರಿ ಸರ್, ನಮ್ಮ ಮೆಂಟರ್ ಆಶಾ ಭುವನೇಶ್ವರಿ ಬಗ್ಲಿ ಅಂತ ಹೇಳಿ ಮತ್ತೆ TH ಸರ್, ಡಾಕ್ಟರ್ ಜಾಧವ್ ಸರ್ ಅಂತ ಹೇಳಿ ಅವ್ರಂತ ಒಳ್ಳೆ ವ್ಯಕ್ತಿ ನಮ್ ಇಡೀ ಇಂಡಿ ತಾಲೂಕದಾಗೆ ಇಲ್ರಿ. ಆದ್ರೆ ಅವ್ರ ಮ್ಯಾಗ ಸುಳ್ಳು ಅಪವಾದ ಬಂದೈತ್ರಿ. ಅವ್ರ ರೊಕ್ಕ ಬೇಡ್ಯಾರ ಈ ತರ ಆ ತರ ಅಂತ ಹೇಳಿ. ಅದಕ್ಕ ಅದು ಯಾವ್ದು ಎಲ್ಲ ಸುಳ್ಳು ಐತ್ರಿ. ಸುಳ್ಳು ಎಡಿಟ್ ಮಾಡಿ ವೈರಲ್ ಮಾಡ್ಯಾರಿ. ಅದಕ್ಕೆ ಅವ್ರು ನಮ್ ಸರ್ ಮತ್ ನಮ್ ಮೇಡಮ್ ಹೆಂಗದ್ರಿ, ನಮ್ದು ಪೇಮೆಂಟ್ಗೋಸ್ಕರ ನಾವು ಕಡಿಮೆ ವೇತನ ಒಳಗ ದುಡಿತೇವೆ ಅಂತ ಹೇಳಿ ಅವ್ರು ಪ್ರತಿಯೊಂದು ಒಂದು 10 ರೂಪಾಯಿ ಇದ್ರೂ ನಮಗ ಮಿಸ್ ಮಾಡದೆ ನಮಗ ಬಜೆಟ್ ನಾಗ ಹಾಕಿ ಕೊಟ್ಟಾರಿ. ನಮ್ ಪೇಮೆಂಟ್ ಒಂದ್ ಏನ್ರ ಮಿಸ್ ಆಗಿತ್ತು ಅಥವಾ ನಾವ್ ಅದು ಬರ್ದು ಕೊಟ್ಟಿತ್ತಿಲ್ಲ ಅಂದ್ರೂ ಇದು ಯಾಕ ನಮ್ಮ ಆಶಾಗ್ ಬಾಳ್ ಬಡತನದಾಗ ಅದಾಳ, ಆಕಿಂದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಡಿಮೆ ಐತಿ ಈ ತರ ಎಲ್ಲಾ ಹೇಳ್ಯಾರಿ. ಆದ್ರೆ ಇದು ಸುಳ್ಳು ಏನಂತ ನಮ್ ಒಳಗೆ ದ್ವೇಷ ಆಗಿ ಇದು ವೈರಲ್ ಸುಳ್ಳು ಐತಿ ಅಂತ ಹೇಳಿ ನಾವು ಹಾರ್ಟ್ಲಿ ರೀ ಸರ್. ಅಂದ್ರ ಈ ಸದ್ ನಮ್ಮ ಇಲ್ಲಿ ಇಂಡಿ ತಾಲೂಕದಾಗ ಎಷ್ಟ್ ಆಶಾ ಅಲ್ಲಿ ಪ್ರತಿಯೊಂದು ಆಶಾ ಕೇಳಿದ್ರು ಇದೇ ಮಾತ್ರಿ ನಿಜ. ನಮ್ ಸರ್ನು ಅಂತವ್ರ ಅಲ್ರಿ, ನಮ್ ಮೇಡಮ್ ಅವ್ರನು ಅಂತವ್ರ ಅಲ್ರಿ ಸರ್. ಅದೇ ಎಡಿಟ್ ಮಾಡಿ ಕಳ್ಸ್ಯಾರಿ ಸರ್. ಅದು ಹಲಸಂಗಿ ಒಳಗ್ರಿ, ಹಲಸಂಗಿ PSC ರೀ ಸರ್. ಸೊ ಯಾರಿಗಿ ಇಲ್ರಿ, ನಮ್ದು ಒಂದ್ ಬಿಸ್ಲರಿ ಬಾಟ್ಲಿ ರೀ ಮೀಟಿಂಗ್ ಬಂದಿರ್ತಾರಿ ಸರ್. ನಮ್ ಸರ್ ಬಂದಾರ ಅಂತ ಹೇಳಿ ನಾವ್ ಅಭಿಮಾನದಿಂದ ಒಂದ್ ಬಿಸ್ಲರಿ ಬಾಟ್ಲಿ ತಂದೆ ಒಂದ್ ಅವ್ರ ಏನಂತಾರಿ, ನಿನಗೆ 50,000 ಪಗಾರ ಐತಿ ಏನಮ್ಮ, ಯಾಕ್ ತಂದಿ ನೀನ, ನಮಗ 50,000 ಪಗಾರ ಐತಿ ನಾ ತರ್ತೀನ ಅಂತ ಹೇಳಿ ನಮ್ಮ ಆಶಾಗ್ರಿ ವಾಪಸ್ ಕಳಿಸಿ ಬೋಟಲ್ ತರ್ಸ್ಲಕ್ ಹಚ್ಚಾರಿ ಸರ್. ಇವ್ರ ಹಲಸಂಗಿ PSC ಇದವ್ರಿ ಸರ್. ಏನು ಇಲ್ರಿ ಸರ್, ನಾವ್ ಎಲ್ಲಿ ಬೇಕಾದಲ್ಲಿ ಪ್ರಮಾಣ ಮಾಡಿ ಹೇಳ್ತೇವ್ರಿ ಸರ್. ಆತರ ಎಲ್ಲಿ ಇಲ್ರಿ ಸರ್. ಇಲ್ರಿ ಸರ್, ಸರಿ ಕೆಲ್ಸ ಹೋದ್ರೂ ಪರವಾಗಿಲ್ರಿ, ಸತ್ಯನೇ ರೀ ಸರಿ. ನಾವ್ ಆತ್ಮ ಸಾಕ್ಷಿಯಾಗಿ ನಾವು ಅಧಿಕಾರಿಗಳು ದೇವ್ರ ಸಿದ್ಲಿಂಗ್ ಮುತ್ಯ ಸರ್ ಇಲ್ರಿ 2ನೇ ಮಾತು ಸಿದ್ಲಿಂಗ್ ಮುತ್ಯ ಮ್ಯಾಗ ಪ್ರಮಾಣ ರೀ ಸರ್. ನಮ್ ಅಂತವ್ರ ಸರ್ನು ಅಲ್ರಿ, ಮೇಡಮ್ ಅವ್ರನು ಅಲ್ರಿ ಸರ್. ಸರಿ ನಮ್ಮಲ್ಲಿ ಹೆಂಗಾಗೈತ್ರಿ ಸರ್, ಯಾರಿಗೆ ಒಬ್ರು ನಮ್ಮಲ್ಲಿ ಪೇಷಂಟ್ ಗಳಿಗೂ ಕೇಳಿದ್ರಿ ಸರ್, ಅವ್ರ ಪ್ರೀತಿಯಿಂದ ಕೆಳಗ್ ಕುಂಡ್ರಿಸಿ ಚೇರ್ ಮ್ಯಾಗ ಕುಂಡ್ರಿಸಿ ಅಮ್ಮ ನಿಮ್ಗೆ ಏನ್ ಪ್ರಶ್ನೆ ಐತಿ ಕೈ ಮುಟ್ಟಿ ಹಿರಿಯರಿಗೆ ಅವ್ರಿಗೆ ಅಂತ ಭಾವನೆ ಅವ್ರಲ್ಲಿ ಬರೋದನ್ನು ಸಾಧ್ಯನೇ ಇಲ್ರಿ ಸರ್. ಲಂಚ ಅನ್ನೋದು ಅವ್ರದಿಂದ ಒಂದು ಎಷ್ಟೋ 1000 ಕಿಲೋಮೀಟರ್ ದೂರ ರೀ ಸರ್. ಈ ಭಾವನೆಗಳಿಗೆ ಅವ್ರಿಗೆ ಮಾಡ್ಯಾರ ಅಂತಂದ್ರೆ ಇದು ಪೂರ್ಣ ಸತ್ಯ ಇಲ್ರಿ ಸರ್. ಇದು
ಅದ ಆಡಿಯೋ ವೈರಲ್ ಆಗಿ ಒಂದ್ ವಾರ ಮ್ಯಾಗೂ ಆಯ್ತು. ಸರ್ ಅವಾಗ ಬರದ್ ಬಿಟ್ಟು ನಾವ್ ಬಂದೇವ್ರಿ ಸರ್, ಅದಕ್ಕೆಲ್ಲ ಫೈಟ್ ಮಾಡಾಕತ್ತೇವ್ರಿ ಸರ್. ನಾವ್ DH ಸರ್ ಗೆ ಮನವಿ ಕೊಟ್ಟೇವ್ರಿ ಸರ್. ಆಮ್ಯಾಕ ತಾಲೂಕಾದಾಗ ಇದು ಏನಂತಾರಲ್ಲ ಅಡಿಟ್ ಆಗೈತ್ರಿ. ಅಡಿಟ್ ದಿವ್ಸನು ಅವ್ರು ನಮ್ ಕೇಳ್ಯಾರಿ. ಅವ್ರ ತಗೊಂಡಾರಿ ಸರ್, ನಮ್ ಮನವಿ ಪತ್ರ ತಗೊಂಡಾರಿ. ಆಮ್ಯಾಕ ತಾಲೂಕಕ್ಕೆ ಅಡಿಟ್ ಬರ್ತೀನಿ ಅಂದಾರಿ. ಅವತ್ ಅವ್ರೇನ ಎಲ್ಲಾ ಕಡೆಯಿಂದ ಇನ್ಕ್ವೈರಿ ಮಾಡ್ಬೇಕಲ್ರಿ ಸರ್. ಇನ್ಕ್ವೈರಿ ಮಾಡಿ ನಾವ್ ಹೇಳ್ತೇವ್ ಅಂದಿರಿ. ನಾವ್ ಎಲ್ಲಿಗೆ ಸರ್ ಅವ್ರ ಬಗ್ಗೆ ನಮಗ ನಾವ್ ಧರಣಿ ಸತ್ಯಾಗ್ರಹ ಮಾಡಂದ್ರಿ ಬಿ ನಮ್ ಸರ್ ಬಗ್ಗೆ ನಾವ್ ಮಾಡ್ಲಿಕ್ ತಯಾರಿದ್ದೇವ್ ನೋಡ್ರಿ. ಯಾಕಂದ್ರೆ ಒಳ್ಳೆಯವರಿಗೆ ಅನ್ಯಾಯ ಆಗ್ಬಾರ್ದ್ರಿ ಸರ್. ಇದು ಸಾವಿತ್ರಿ ಬಸವರಾಜ್ ಹಳಿಜೋಳ್ರಿ, ಲಚ್ಚನ್ PSC ರೀ ಸರ. ನಾನು ರೇಣುಕಾ ಪೂಜಾರಿ, ಇಂಡಿ ತಾಲೂಕ್ರಿ, ಚಿಕ್ಕಬೇನೂರ್ PSC ರೀ ಸರ. ನಾವ್ ಈಗ ಇಲ್ಲಿ ಬಂದದ ಸರ, ಯಾರು ಡಾಕ್ಟರ್ಗಳು ಇಲ್ಲ, ಮೇಡಮ್ ಅವರು ಇಲ್ರಿ. ನನ್ನ ಮನಸ್ಪೂರ್ವಕ ಎಲ್ಲಾ ಆಶೆಗಳು ಕೂಡಿ, ಇಡೀ 400 ಆಶೆಗಳು ಕೂಡಿ ನಮ್ ಮೇಡಮ್ ಅವರು ಡಾಕ್ಟರ್ಗಿ ನಾವು ಉಳಿಸ್ಕೋಬೇಕಂತಂದು ಅಂತ ಡಾಕ್ಟರ್ನು ಸಿಗುದಿಲ್ರಿ ಸರ, ಅಂತ ಮೇಡಮ್ನು ನಮಗ್ ಸಿಗುದಿಲ್ರಿ. ಇದೇ ತರ ಆಕಿ ಆಶಾ ಮಾಡ್ಲಾಕತ್ತಾಳ. ಇವತ್ ಇವ್ರಿಗ್ ಮಾಡ್ತಾಳ, ನಾಳೆ ಮತ್ತವ್ರಿಗೂ ಮಾಡ್ತಾಳ್ರಿ. ಆಶಾ ಯಾರ್ ಅದಾಳೋ, ಯಾವ PSC ಅದಾಳೋ ನಮ್ಗ ಆದಷ್ಟು ಜಲ್ದಿನೇ ನಮ್ಗ್ ತುರಂತ ನಮಗ್ ಗೊತ್ತಾಗ್ಬೇಕ್ರಿ ಸರ. ಇಲ್ಲಿ ಕರ್ಸ್ಬೇಕ್ರಿ ಸರ್. ಆಕಿ ಕರೆಸಿ ಅದು ಏನ್ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳ್ರಿ ಸರ್. ನಮ್ ತಾಲೂಕ್ ಆಶಾ ಆಡ್ರಿ ನಮ್ ಮುಂದ್ ಬರ್ಬೇಕ್ರಿ ಸರ್. ಆಕಿಗೆ ಏನದ ಇದು ಎದಕ್ ಕಾಲಾಗ ಮಾಡ್ಯಾಳ ಅಂತ ನಮ್ಗ ಗೊತ್ತಾಗ್ಬೇಕ್ರಿ ಸರ್. ಗೊತ್ತಿಲ್ರಿ ಸರ್. ಹಲ್ಸಂಗಿ PSC ಅವ್ರಿ, ಹಲ್ಸಂಗಿ PSC ಅವ್ರಿ, ತಾಲೂಕ್ದವ್ರಿ ಅದೇರಿ. ಹಲ್ಸಂಗಿ PSC ಅವ್ರ ಅದಾರಿ. ಯಾರು ಬಂದಿಲ್ರಿ ಸರ್. ಎಲ್ ನಮ್ಮಿಂದ ಇಲ್ಲಿಂದೇ ಇಲ್ಲಿ ನಮ್ DH ಸರ್ ಕಡೆ ಹೋಗ್ಬೇಕ್ರಿ ಸರ್. ಮತ್ತೆ ನಮ್ಗ ಇಲ್ಲಿ ಸರ್ ಬಂದು 4 ತಿಂಗಳ ಐತ್ರಿ ಸರ್. ನಮ್ಗ್ ಬ್ಯಾಟ್ರಿ ಲಾವ ಸಮೀಕ್ಷೆ ಮಾಡ್ಲಕ್ ಬ್ಯಾಟ್ರಿ ಕೊಟ್ಟಾರಿ ಸರ್. ಮತ್ತ ಬುಕ್ಸ್ ಕೊಟ್ಟಾರಿ ಸರ್. ಮತ್ ಬ್ಯಾಗ್ ಕೊಟ್ಟಾರಿ ಸರ್. ನಮ್ ಆಶೆಗೂ ಕಡಿಮೆ ನಮ್ ದುಡ್ಡಿಂದ ತಗೋಬಾರ್ದಂದ ಅವರೇ ಖರ್ಚು ಮಾಡಿ ನಮ್ಗ್ ಕೊಟ್ಟಾರಿ ಸರ್. ಇಂತ ಡಾಕ್ಟರ್ ಇಂತ ಅನ್ಯಾಯ ಮಾಡ್ಯಾಳ ಅಂದ್ರ ಅದಕ್ಕೆ ಯಾಕೆ ಇರ್ಲಕ್ರಿ, ಆ ಶಿಕ್ಷೆ ಕೊಡ್ಲಕ್ಕೆ ಬೇಕ್ರಿ ಸರ್. ನಮ್ದು ಇನ್ನೂವರೆಗೆ ಕೇಳೇ ಇಲ್ರಿ ಸರ್. ನಮ್ಗರ ಇಲ್ಲಿ ಬಂದ್ ನಾನ್ 15 ವರ್ಷ ಆಯ್ತ್ರಿ ಸರ್ ಡ್ಯೂಟಿ ಮಾಡ್ಲಕತ್ತು. ಅವ್ರವ್ರ ವೈಯಕ್ತಿಕ ಜಗಳದಾಗ ನಮ್ದು ಮೇಡಮ್ ಅವ್ರ ಹೆಸರು ಖರಾಬ್ ಮಾಡ್ಯಾರಿ. ಅವ್ರ ವೈಯಕ್ತಿಕ ಜಗಳದಾಗ ನಮ್ ಮೇಡಮ್ ಅವ್ರ ಹೆಸರ, ಫೋಟೋ ಮತ್ತೆ ಡಾಕ್ಟರ್ ಫೋಟೋ ಬಿಟ್ಟು ಏನು ಅಲ್ಲ. ಆಶಾಂದೇ ಜಗಳ ಇತ್ರಿ. ಅವ್ರು ವೈಯಕ್ತಿಕ ಅವ್ರು ಎದ್ರ ಕಾಲ ಮಾಡ್ಯಾರ ಅದೇ ಒಂದು ಗೊತ್ತಿಲ್ರಿ ಸರ್. ಯಾಕೆ ಮಾಡ್ಯಾರ ಅನ್ನೋದು ನಮಗ್ ಬೇಕ್ರಿ. ಅದು ಚಿಕ್ಕಬೇನೂರ್ PSC ಸಾಲೋಟಗಿ ಗ್ರಾಮದ ಆಶಾ ರೀ. ನಾನ್ ರಿಯಾನಾ ಬಗಲೂರ. ಈಗ ನಮ್ ಮೇಡಮ್ ಅವ್ರಿಗೆ ಒಂದು ತಪ್ಪ ಅಪವಾದ ಕೊಟ್ಟಾಳ. ನಮಗೂ ಕಳ್ಳ ಆಶಾ ಅಂತ ಹೇಳಿ ತಪ್ಪ ಅಪವಾದ ಕೊಟ್ಟಾಳ. ಈಗ ನಾವ್ 4,400 ಆಶಾ ಇದ್ದೇವಿ. ಅದ್ರ ಕಳ್ಳ ಆಶಾ ಅಂತ ಯಾಕ ಕೊಟ್ಲು, ಅವ್ರಿಗೆ ಯಾಕ ಎಲ್ಲಾರ ಫೋಟೋಗಳು ಅಡಿಟ್ ಮಾಡಿ ಬಿಟ್ಲು, ಅವ್ರಿಗೆಲ್ಲಾ ಗೌರ್ಮೆಂಟ್ ದಿಂದ ಆ ಪ್ರೆಸ್ ರಿಪೋರ್ಟರ್ ಯಾರ ಅದಾರ, ಅವ್ರು ಏನೋ ಮೊಬೈಲ್ದಾಗ ಯಾರ ಐಡ್ ಮಾಡ್ಯಾರ, ಯಾರು ಫಾರ್ವರ್ಡ್ ಮಾಡ್ಯಾರ, ಅವ್ರಿಗೆಲ್ಲಾ ಶಿಕ್ಷೆ ಸಿಗ್ಬೇಕ್ರಿ. ಅದಕ್ಕೆ ನಮಗ್ ನ್ಯಾಯ ಸಿಗ್ಬೇಕು. ಆ ಆಶಾಗ ತಕ್ಷಣನೇ ತೆಗಿಬೇಕು. ಉಳಿಕೆದ ಆಶಾಗಳು ಇಲ್ಲಾಂದ್ರೆ ನಾವ್ ಕಳ್ಳ ಆಶಾ ಅಂದ್ರೆ ನಮ್ಮನ್ನ 10 ಮಂದಿಗೆ ತೆಗೆದು ಅವ್ರ ಒಬ್ಬರಿಗೆ ಇಟ್ಕೋಬೇಕು DC. ಇಲ್ಲಾಂದ್ರೆ ಅವ್ರಿಗೆ ತೆಗಿಬೇಕು, ನಮ್ಮನ್ನ ಇಟ್ಕೋಬೇಕು. ನಾವ್ 4,400 ಮಂದಿ ಇದ್ದೇವಿ. ನಾವ್ ಕಳ್ಳ ಆಶಾಕ ಯಾಕೆ ಅನ್ಸ್ಕೋಬೇಕ್ರಿ? 16 ವರ್ಷ ಸರ್ವಿಸ್ ಆಗ್ಯದ ನಂದು. ನಾವ್ ಇಲ್ಲಾಂದ್ರೆ ಇದು ನ್ಯಾಯ ನಮಗ್ ದೊರಕಿ ಕೊಡ್ಲಾರತನ ನಾವ್ ಇಲ್ಲಿಂದ ಯಾವ್ದು ಹೋಗಂಗಿಲ್ಲ. ಒಂದ್ ದುಡ್ಡು ನಮಗ್ ಯಾರು ಕೇಳಿಲ್ಲ, ಇನ್ನೊರಿಗೆ ಕೇಳಂಗುನೇ ಇಲ್ಲ. ನಮ್ ಹಿಂದ ಯೂನಿಯನ್ ಅದ. ನಾವ್ ಯೂನಿಯನ್ ದಿಂದ ನಿಮ್ಗೆ ಯಾವಾಗಾದ್ರೂ ಒಂದ್ ಪೇಮೆಂಟ್ ಲೇಟ್ ಆದ್ರೂ ನಾವ್ ಬಂದ್ ಕೇಳಿದೆವು DC ಆಫೀಸ್ ತನ. ನಾವು ಯೂನಿಯನ್ಗೂ ಕೇಳಿದೆವು, DC ಆಫೀಸ್ ತನ ಕೇಳೇವು, ಬೆಂಗಳೂರ್ ತನ ಕೇಳೇವಿ. ಈ ಕೆಲ್ಸ ಯಾಕೆ ಮಾಡ್ಬೇಕ್ರಿ? ಯಾರು ಫೋಟೋ ಒಯ್ದು, ಹಬ್ಬದ್ದು ಒಯ್ದು, ಒಂದ್ ಫಂಕ್ಷನ್ ದಂದು ಒಯ್ದು, ಒಂದು ಕಂಪ್ಯೂಟರ್ದಾಗ ಎಡಿಟ್ ಮಾಡಿ ಸುಳ್ಳು ಸುದ್ದಿ ನಮಗ ಬೇಕಾಗಿಲ್ಲ. ಎಲ್ಲಾ ಸುಳ್ಳ. ಇಬ್ಬರ ಆಶಾಗಳ ವ್ಯಕ್ತಿಕ ಜಗಳದಾಗ ಇಡೂ 4,400 ಮಂದಿಗೆ ಕಳ್ಳ ಆಶೆ ಅಂತ ನಮಗ್ ಹೆಸರು ಕೊಟ್ಟಿದ್ದು. ಇದು ಹೊಳಿ ತನ್ನ ನ್ಯಾಯ ವಾಪಸ್ ತಗೊಂಡು ತಪ್ಪಾಗ್ಯದ ಒಪ್ಕೋಬೇಕ್ರಿ. ಇದು ಎಲ್ಲಿ ಅವ್ರಿಗೆ ತೆಗಿಯೋವರೆಗೆ ನಮ್ ಮೇಡಮ್ ಅವರಿಗೆ, ನಮ್ ತಾಲೂಕ್ ಆಫೀಸರ್ಗೆ ತಗೊಳ್ಳೋವರೆಗೆ ನಾವ್ ಇಲ್ಲೇ ಹೋರಾಟ ಮಾಡೋರು. ಅಲ್ಲಿ ತನ ನಾವ್ ಯಾಕೆ ಹೋಗಲ್ಲ. ಇದು ಅಪವಾದ ಸುಳ್ಳದ. ಆಕಿ ಅವ್ರು ಯಾರು ಅನ್ನೋದು ನಮಗ್ ಗೊತ್ತಿಲ್ರಿ. ಅವ್ರ ಎಲ್ಲಾ ಫಾರ್ವರ್ಡ್ ಮಾಡ್ಯಾರಿ. ಅದು ನಮ್ಮ ಮೊಬೈಲ್ದಾಗೂ ಹೆಚ್ಚಿಗೆ ಬರಲ್ರಿ. ಅಡಿಟ್ ಮಾಡಿ ಹಚ್ಕೊಟ್ಯಾರ. ಅದು ನಿಮಗ್ ಗೊತ್ತ, ಪೇಪರ್ದಾಗ ಬಂದಾವ. ಅದು ನಮಗ್ ಗೊತ್ತಿಲ್ರಿ. ನಾವ್ ಸ್ವಲ್ಪ ಕಲ್ತು ಇಲ್ಲಿ ತನ ಬೆಳೆದಿದ್ದೇವ್. ಅದ್ರಾಗೆ ನಾವ್ ಬಾಳ ಸಾಲಿನೂ ಕಲ್ತವ್ರಲ್ಲ. ಹಳ್ಳ್ಯಾನ ಮಂದಿ ವಿಷಯದಿಂದ ಮಾತಾಡ್ಕೊತ ಬಂದು ಇಲ್ಲಿಗೆ ಬಂದೇವ್ರಿ. ಒಂದ್ ಆಶಾದ ಕಾಲಾಗ ಇಡೀ ನಮ್ಮ ಪೂರಾ ರಿಯಾನಾ ಬಗಲೂರ್ ರೀ, ಸಾಲೋಟಿಗಿರಿ.